ರುಚಿಕರವಾಗಿರುವಂಥ ಚಿಕನ್ ಸುಕ್ಕನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಭಾಳ ಈಸಿ ಆಗಿರುವಂಥ ಪ್ರತಿಯೊಬ್ಬರು ಮಾಡ್ಕೊಂಬೋವಂಥ ಚಿಕನ್ ಸುಕ್ಕನ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಗಳನ್ನ ನೋಡಿಕೊಂಡು ಆಮೇಲೆ ಅದನ್ನು ಮಾಡುವಂಥ ವಿಧಾನಗಳನ್ನ ಈಗ ನೋಡ್ಕೋಣ ಬನ್ನಿ. ಅರ್ಧ kg ಅಷ್ಟು ಚಿಕನ್ನ ತೊಳೆದು ಇಟ್ಕೊಂಡಿರುವಂಥದ್ದು, ಒಂದು ಈರುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಸಣ್ಣ ಸೈಜ್ದು, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ, 20 ಗ್ರಾಮ್ ಅಷ್ಟು ಗೋಡಂಬಿ, 40 ml ಅಂದರೆ 4 ಟೀ ಸ್ಪೂನ್ ಅಷ್ಟು ಎಣ್ಣೆ, ಒಂದು ದೊಡ್ಡ ಸೈಜಿನ ಬೆಳ್ಳುಳ್ಳಿನ ಜಜ್ಜಿ ಸಿಪ್ಪೆ ಸಮೇತ ಇಟ್ಕೊಂಡಿರುವಂಥದ್ದು, 1 ಟೀ ಸ್ಪೂನು ಖಾರ ಪೌಡ್ರು, ಹಸಿಮೆಣಸಿನ್ಕಾಯಿ 4, ಜೀರಿಗೆ ಪೌಡ್ರು 1 ಟೀ ಸ್ಪೂನು, 1 ಟೀ ಸ್ಪೂನು ತುಪ್ಪ, 2 ಕಡ್ಡಿ ಕರಿಬೇವು, 1 ಟೀ ಸ್ಪೂನ್ ಅಷ್ಟು ಮೆಣಸಿನ ಪೌಡ್ರು, 1 ಟೀ ಸ್ಪೂನು ಉಪ್ಪು. ಇಷ್ಟನ್ನೆಲ್ಲ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಚಿಕನ್ ಸುಕ್ಕನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಒಂದು ಮಣ್ಣಿನ ಕಡಾಯಿನ ಇಟ್ಕೊಂಡಿದ್ದೀನಿ. ಈಗ ಕಡಾಯಿ ಒಂಚೂರು ಬಿಸಿ ಆಗ್ಲಿ. ಕಡಾಯಿ ಈಗ ಬಿಸಿಯಾಗಿದೆ. ಇದಕ್ಕೆ ಈಗ ಎಣ್ಣೆನ ಸೇರಿಸ್ಕೊಂತಾರಂತ ಹಾಕೊಂಡಿರುವಂತ ಎಣ್ಣೆ ಕೂಡ ಈಗ ಬಿಸಿ ಆಗ್ಲಿ. ಎಣ್ಣೆ ಈಗ ಬಿಸಿಯಾಗಿದ್ದಾಯ್ತು. ಫ್ಲೇಮ್ ನ ಸ್ವಲ್ಪ ಮೀಡಿಯಂ ನಲ್ಲಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದ್ಮೇಲೆ ಈಗ ಇಟ್ಕೊಂಡಿದಂತ ಈರುಳ್ಳಿನ ಕೂಡ ಹಾಕೊಂತಾರಂತದ್ದು. ಈರುಳ್ಳಿ ಒಂಚೂರು ಹಸೆ ಸ್ಮೆಲ್ ಹೋಗೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೋಣ. ಈರುಳ್ಳಿನ ಈ ರೀತಿ ಜಜ್ಜಿ ಹಾಕೊಬೇಕು. ಈರುಳ್ಳಿ ಇವಾಗ ಹಸೆ ಸ್ಮೆಲ್ ಹೋಗಿದ್ದಾಯ್ತು. ಈಗ ಇದೇ ಹಂತದಲ್ಲೇ ಇಟ್ಕೊಂಡಿದ್ದಂತ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಅದರ ಹಸೆ ಸ್ಮೆಲ್ ಹೋಗೋವರೆಗೂ ಹಾಗೆ ಹುರ್ಕೋಣ. ಈಗ ಹಸೆ ಸ್ಮೆಲ್ ಹೋಗಿದ್ದಾಯ್ತು. ತೊಳೆದು ಇಟ್ಕೊಂಡಿದ್ದಂತ ಚಿಕನ್ ನ ಕೂಡ ಈಗ ಸೇರಿಸ್ಕೊಂತಾರಂತದ್ದು. ಚಿಕನ್ ನ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೊಂಬೋಣ. ಚಿಕನ್ ನ ಹಾಕೊಂಡಾದ್ಮೇಲೆ ಪೂರ್ತಿಯಾಗಿ ಚಿಕನ್ ಕಲರ್ ಬದಲಾಗಬೇಕು, ಅಂದ್ರೆ ವೈಟ್ ಕಲರ್ ಆಗೋವರೆಗೂ ಅದನ್ನ ಇದೇ ರೀತಿ ಫ್ರೈ ಮಾಡ್ಕೋಣ. ಚಿಕನ್ ಹೊಡ್ಸ್ಕೊಂಡ್ ಬರ್ಬೇಕಾದ್ರೆ ಸುಮಾರು ಒಂದು 20 ಗ್ರಾಮ್ ಅಷ್ಟು ಅಂದ್ರೆ ಸಣ್ಣ ಪೀಸ್ ಇರಬೇಕು, ಆವಾಗ ಅದು ನೀಟಾಗಿ ಫ್ರೈ ಆಗ್ತಾರೆ. ಚಿಕನ್ ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಇದೇ ಹಂತದಲ್ಲೇ ಒಂದು ಲಿಡ್ ಕ್ಲೋಸ್ ಮಾಡ್ಕೊಂಡು ಸುಮಾರು ಒಂದು 2 ರಿಂದ 3 ನಿಮಿಷ ಹಾಗೆ ಇಟ್ಕೋಣ. ಚಿಕನ್ ನ ಬಾಯ್ಲ್ ಮಾಡ್ಕೊಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರ್ನ ಸೇರಿಸಬಾರ್ದು, ಯಾಕೆಂದ್ರೆ ಚಿಕನ್ ಅಲ್ಲಿರುವಂತ ನೀರೇ ಬಿಟ್ಕೊಂಡಿರ್ತಾರೆ. ಸುಮಾರು ಈಗ ಒಂದು 5 ನಿಮಿಷ ಆಗಿದ್ದಾಯ್ತು. ಈಗ ಲಿಡ್ ನ ಓಪನ್ ಮಾಡ್ಕೊಂಡು ಒಂದ್ಸರಿ ಪೂರ್ತಿಯಾಗಿ ಕಲ್ಸ್ಕೋಣ. ಫ್ಲೇಮ್ ನ ಮೀಡಿಯಂ ನಲ್ಲಿ ಇಟ್ಕೊಂಡಿರ್ಬೇಕು. ಒಂದು 50% ಅಷ್ಟು ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಈ ಹಂತದಲ್ಲೇ ಇಟ್ಕೊಂಡಿದ್ದಂತ ಅರಶಿನ ಪೌಡರ್ನು ಕೂಡ ಸೇರಿಸ್ಕೊಂಬೋಣ. ಮತ್ತೆ ಚಿಲ್ಲಿ ಪೌಡರ್ನು ಕೂಡ ಈಗ ಸೇರಿಸ್ಕೊಂತ ಇರೋದು. ಕರ್ಬೇವಿನ ಎಲೆನ ಈಗ ಸೇರಿಸ್ಕೊಂತಾ ಇದೀನಿ. ಒಣಗಿದ ಮೆಣಸಿನಕಾಯಿನ ಕೂಡ ಈಗ ಸೇರಿಸ್ಕೊಂತ ಇರೋದು. ಇದೇ ಹಂತದಲ್ಲೇ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂತಾ ಇದೀನಿ. ಉಪ್ಪು ಕಮ್ಮಿನೇ ಹಾಕೊಂಡಿರಿ, ಆಮೇಲೆ ಬೇಕಾದ್ರೆ ಹಾಕೊಬಹುದು. ಎಲ್ಲ ಹಾಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೊಂಬೋಣ. ಈ ರೀತಿ ನೀವು ಕೂಡ ಮಾಡ್ಕೊಂಡು ಪಕ್ಕ ಟ್ರೈ ಮಾಡಿ. ಯಾಕೆಂದ್ರೆ ಈ ವಿಂಟೇಜ್ ಸ್ಟೈಲು ಅಂದ್ರೆ ಬ್ಯಾಚಲರ್ಸ್ ಕೂಡ ಬಹಳ ಈಸಿಯಾಗಿ ಮನೆಯಲ್ಲೇ ಕಮ್ಮಿ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ಕೊಬಹುದು. ಒಂದ್ಸರಿ ಈ ರೀತಿ ತಿರ್ಸ್ಕೊಂಡ್ ಆದ್ಮೇಲೆ ಈಗ ಇದನ್ನ ಬಾಯ್ಲ್ ಆಗೋದಕ್ಕೆ ಬಿಟ್ಕೋಣ. ಬಾಯ್ಲ್ ಆಗೋದಕ್ಕೆ ಬಿಡೋದಕ್ಕಿಂತ ಮುಂಚಿತವಾಗಿ ಈಗ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಅದಕ್ಕೆ ಸೇರಿಸ್ಕೊಂತ ಇರೋದು. ಎಣ್ಣೆನ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ತಿರ್ಸ್ಕೊಳ್ಳಿ. ಈಗ ಸುಮಾರು ಅದೊಂದು 5 ನಿಮಿಷ ಇದೇ ರೀತಿ ಲಿಡ್ ಕ್ಲೋಸ್ ಮಾಡ್ಕೊಂಡು ಇಟ್ಕೋಣ. ಎಣ್ಣೆ ಪೂರ್ತಿಯಾಗಿ ಸಪರೇಟ್ ಆಗ್ಬಿಡ್ಬೇಕು. 5 ನಿಮಿಷ ಆಗಿದ್ದಾಯ್ತು. ಚೆನ್ನಾಗಿ ಬಾಯ್ಲ್ ಆಗಿದೆ. ಒಂದ್ಸರಿ ತಿರ್ಸ್ಕೊಂಬೋಣ. ಕಲರ್ ಎಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ. ಪೂರ್ತಿಯಾಗಿ ಒಂದ್ಸರಿ ತಿರ್ಸ್ಕೊಂಡ್ ಆದ್ಮೇಲೆ ಈಗ ಈ ಹಂತದಲ್ಲೇ 1 ಟೀ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂತಾ ಇದೀನಿ. ತುಪ್ಪನ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಜೀರಾ ಪೌಡರ್ನ ಸೇರಿಸ್ಕೊಂತಾರಂತದ್ದು. ಅದೇ ರೀತಿ ಕರಿಮೆಣಸಿನ ಕಾಳನ್ನು ಕೂಡ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡಾದ್ಮೇಲೆ ಒಂದು ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಒಂಚೂರು ರುಚಿ ನೋಡ್ಕೊಳ್ಳಿ ಉಪ್ಪೆ ಆಗಿದೆ ಅಂತ. ಉಪ್ಪೆಲ್ಲ ತುಂಬಾ ಕರೆಕ್ಟ್ ಆಗಿದೆ. ಒಂದೇ ಒಂದು ಚುಟ್ಕೆ ಅಷ್ಟು ಉಪ್ಪನ್ನ ಈಗ ಸೇರಿಸ್ಕೊಂತೀನಿ. ಉಪ್ಪನ್ನ ಸೇರಿಸ್ಕೊಂಡಾದ್ಮೇಲೆ ಒಂದು 2 ಟೀ ಸ್ಪೂನ್ ಅಷ್ಟು ನೀರ್ನ ಸೇರಿಸ್ಕೋಣ. ಒಂದ್ಸರಿ ಕಲ್ಸ್ಕೊಳ್ಳಿ. ನೀರ್ನ ಸೇರಿಸ್ಕೊಂಡಾದ್ಮೇಲೆ ಕಲ್ಸ್ಕೊಂಡ್ರಲ್ಲ, ಈಗ ಒಂದು ಇಟ್ಕೊಂಡಿದ್ದಂತ ಒಂದು ಚೂರು ಕರಿಬೇವನ್ನು ಕೂಡ ಸೇರಿಸ್ಕೊಂತಾರಂತದ್ದು. ಗೋಡಂಬಿನ ಈಗ ಈ ಹಂತದಲ್ಲೇ ಹಾಕೊಂಬೋಣ. ಗೋಡಂಬಿನ ಹಾಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೋಣ. ಬಹಳ ಅಂದ್ರೆ ಬಹಳ ರುಚಿಕರವಾಗಿರ್ತಾರೆ. ಎಲ್ಲಾದ್ರೂ ಪಾರ್ಟಿ ಗಿಲ್ಟಿ ಮಾಡ್ಬೇಕಾದ್ರೆ ಸೈಡ್ಸ್ಗೆ ಒನ್ ಆಫ್ ಬೆಸ್ಟ್ ಸುಕ್ಕ ಇದು. ಖಾರವಾಗಿ ಉಪ್ಪುಪ್ಪಾಗಿ ತುಂಬಾ ಚೆನ್ನಾಗಿರ್ತದೆ. ತಿರ್ಸ್ಕೊಂಡ್ ಆದ್ಮೇಲೆ ಸುಮಾರು ಒಂದು 2 ನಿಮಿಷ ಇದೇ ರೀತಿ ಇರ್ಲಿ. ಲಿಡ್ ನ ಕ್ಲೋಸ್ ಮಾಡ್ಕೊಂಡ್ ಆದ್ಮೇಲೆ ಆಯಿಲ್ ಸಪರೇಟ್ ಆಗೋವರೆಗೂ ಇದೇ ರೀತಿ ಫ್ರೈ ಆಗ್ಲಿ. ಅಂದ್ರೆ ಸುಮಾರು ಒಂದು 2 ರಿಂದ 3 ನಿಮಿಷ ಸಾಕು. 2 ನಿಮಿಷ ಆಗಿದ್ದಾಯ್ತು. ಲಿಡ್ ನ ಓಪನ್ ಮಾಡ್ಕೋಣ. ಆಯಿಲ್ ಎಲ್ಲ ಸಪರೇಟ್ ಆಗಿದೆ. ಸ್ಟವ್ ನ ಈಗ ಟರ್ನ್ ಆಫ್ ಮಾಡ್ಕೊಂತಾ ಇದೀನಿ. ಟರ್ನ್ ಆಫ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಸುಮಾರು ಒಂದು 5 ನಿಮಿಷ ಆಗೇ ಇರ್ಲಿ. ಯಾಕೆಂದ್ರೆ ಮಣ್ಣಿಂದು ಕಡಾಯಿ ಬಹಳ ಅಂದ್ರೆ ಬಹಳ ಬಿಸಿ ಆಗಿರ್ತಾರೆ. ಚೆನ್ನಾಗಿ ಒಂಥರ ದಮ್ ಹಿಡ್ದಂಗೆ ಆಗ್ತಾರೆ. ಅದೇ ರೀತಿ ಒಂದು 5 ನಿಮಿಷ ಇರ್ಲಿ. ಈಗ 5 ನಿಮಿಷ ಆಗಿದ್ದಾಯ್ತು. ತಣ್ಣಗಾಗಿದೆ ನೋಡ್ಬೋದು. ಪರ್ಫೆಕ್ಟ್ ಆಗಿ ಎಲ್ಲ ಆಗಿದೆ. ಈಗ ಒಂದ್ಸರಿ ಕಲ್ಸ್ಕೊಂಡು ಇದನ್ನ ಒಂದು ಬೌಲ್ ನಲ್ಲಿ ಸರ್ವ್ ಮಾಡ್ಕೋಣ. ಸರ್ವ್ ಮಾಡ್ಕೊಂಡ್ ಆದ್ಮೇಲೆ ಇದು ಹೇಗಿತ್ತು ಏನೋ ಅನ್ನೋದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿದ್ರಲ್ಲ, ಬೌಲ್ ನಲ್ಲಿ ಸರ್ವ್ ಮಾಡ್ಕೊಂಡಿದ್ದಾಯ್ತು. ಎಷ್ಟು ಬ್ಯೂಟಿಫುಲ್ ಆಗಿ ಮಸ್ತು ಎಷ್ಟು ಡೆಲಿಷಿಯಸ್ ಆಗಿ ನಿಮಗೆ ಕಾಣಿಸ್ತಾ ಇದೆ. ಈಗ ಇದು ಹೇಗಿತ್ತು ಏನೋ ಅನ್ನೋದನ್ನ ತಿಂದು ನಾನೀಗ ನಿಮ್ಗೆ ಈಗ ಇದು ಹೇಗಿತ್ತು ಏನೋ ಅನ್ನೋದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ.
ತುಂಬ ಅಂದರೆ ತುಂಬ ಉಪ್ಪು ಖಾರ ಎಲ್ಲ ತುಂಬ ಪರ್ಫೆಕ್ಟ್ ಆಗಿದ್ದಾರೆ. ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಿರುವಂಥ ಫ್ಲೇವರ್ ಕೂಡ ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಮನೆಯಲ್ಲಿ ಪಾರ್ಟಿ ಇರಲಿ, ಇಲ್ದಿರ ಯಾರಾದರೂ ಫ್ರೆಂಡ್ಸ್ ಬಂದಿರಲಿ, ಇಲ್ದಿರೆ ಮಳೆ ಬರುವಂಥ ಟೈಮ್ನಲ್ಲಿ ಸಂಜೆ ಹೊತ್ತು ಸ್ನ್ಯಾಕ್ಸ್ ಆಗಾದರೂ ಸರಿ ಒಂದ್ಸರಿ ಈ ಥರ ಮಾಡಿಕೊಂಡು ಟ್ರೈ ಮಾಡಿ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ರೆಸಿಪಿ ಅಂತೂ 100% ಸೂಪರ್. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ರೆಸಿಪಿನ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡೋದು ಮರ್ತೋಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.